ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದೊಂದು ಡೆವಲಪ್ಮೆಂಟ್ಗಳಾಗ್ತಾನೆ ಇದೆ. ಈಗ ಆಲ್ರೆಡಿ ಇಡಿ ಎಂಟ್ರಿ ಕೊಟ್ಟಿದೆ. ಎಸ್ಐಟಿ ಅಂತೂ ತನ್ನ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಎನ್ಐಎಗೆ ವಹಿಸಬೇಕು ಇದರ ತನಿಖೆಯನ್ನ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಗಳಕ್ಕೆ ಪವರ್ಫುಲ್ ಸ್ಟೋರಿ ರೀಚ್ ಆಗಿದೆ. ಧರ್ಮಸ್ಥಳ ಪ್ರಕರಣ ಸಂಬಂಧ ಅಮಿತ್ ಶಾರನ್ನ ಭೇಟಿಯಾಗಿ ವಿವರಣೆಯನ್ನ ಸ್ವಾಮೀಜಿಗಳ ನಿಯೋಗ ನೀಡಿದೆ. ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿದ್ರು. ಸ್ವಾಮೀಜಿಗಳ ನಿಯೋಗ ವಚನಾನಂದ ಮತ್ತು ವಜ್ರದೇಹಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭೇಟಿಯನ್ನ ಮಾಡಲಾಯಿತು. ಧರ್ಮಸ್ಥಳ ಪ್ರಕರಣದ ಒಂದಷ್ಟು ಮಾಹಿತಿಯನ್ನ ಅಮಿತ್ ಶಾ ಅವರಿಗೆ ತಲುಪಿಸಲಾಯಿತು. ಬೇರೆ ಬೇರೆ ಪೀಠಗಳ 8 ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಈ ಪ್ರಕರಣದ ಡೆವಲಪ್ಮೆಂಟ್ಗಳು ಈ ತರ ಆಗ್ತಾ ಇದೆ, ಇದನ್ನ ಎನ್ಐಎಗೆ ವಹಿಸಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಧರ್ಮಸ್ಥಳ ಪ್ರಕರಣದ ತನಿಖೆ ಎನ್ಐಎಗೆ ವಹಿಸಬೇಕು ಅಂತ ಬಿಗಿ ಪಟ್ಟು ಹಿಡಿದ್ರು. ಹಾಗಿದ್ರೆ ಧರ್ಮಕ್ಷೇತ್ರಗಳ ಅಪಪ್ರಚಾರವನ್ನ ತಡೆಯೋದಕ್ಕೆ ಹೊಸ ಕಾನೂನು ಏನಾದ್ರೂ ಬರುತ್ತಾ? ಮುಂದಿನ ಕ್ಯಾಬಿನೆಟ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಮಿತ್ ಶಾ ಪಾಸಿಟಿವ್ ಆಗಿ ಒಂದಷ್ಟು ಮಾತುಗಳನ್ನು ಹೇಳಿ ಕಳಿಸಿದ್ದಾರೆ. ಎಲ್ಲ ಬೆಳವಣಿಗೆಯನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಅಂತ ಕೂಡ ಅಮಿತ್ ಶಾ ಹೇಳಿದ್ದಾರೆ. ಮುಂದಿನ ನಿರ್ಧಾರ ಕೈಗೊಳ್ತೀವಿ, ನೀವು ಸಮಾಜವನ್ನ ಜಾಗೃತಿಗೊಳಿಸಿ ಅಂತ ಸ್ವಾಮೀಜಿಗಳ ನಿಯೋಗಕ್ಕೆ ಅಮಿತ್ ಶಾ ಸಲಹೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಎಸ್ಐಟಿ ತನ್ನದೇ ಆದಂತಹ ರೀತಿಯಲ್ಲಿ ಕುತಂತ್ರಿಗಳ ಬಾಯಿ ಬಿಡಿಸೋದಕ್ಕೆ ಮುಂದಾಗಿದೆ. ಇನ್ನೊಂದು ಕಡೆ ಇಡಿ ಹಣದ ವಹಿವಾಟಿನ ಬಗ್ಗೆ ಮಾಹಿತಿಯನ್ನ ಸಲ್ಲಿಸೋದಕ್ಕೆ ಸಿದ್ಧವಾಗಿದೆ. ಇನ್ನೊಂದು ಕಡೆ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಕೇಳ್ಕೊಂಡಿದೆ. ಎಸ್ ಸರ್, ಈಗ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸರ್. ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಈ ವಿಚಾರದಲ್ಲಿ. ಈಗ ಎನ್ಐಎಗೆ ಸ್ವಾಮೀಜಿಗಳ ನಿಯೋಗ ಭೇಟಿಯನ್ನ ಕೊಟ್ಟು ಎನ್ಐಎಗೆ ಇದನ್ನ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಎನ್ಐಎಗೆ ಇದರ ತನಿಖೆಯನ್ನ ವಹಿಸಬೇಕು ಅಂತ ಹೇಳ್ತಾ ಇದೆ. ಒತ್ತಾಯ ಹಲವರ ಒತ್ತಾಯ ಹಲವು ರೀತಿಗಳಲ್ಲಿ ಇದೆ. ಧರ್ಮಸ್ಥಳದ ವಿಷಯಕ್ಕೆ ಬಂದಾಗ ಈವನ್ ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ, ಸಾಮಾನ್ಯ ಭಕ್ತನೂ ಕೂಡ, ಸಾಮಾನ್ಯ ಒಬ್ಬ ಹಿಂದೂ ಮಾತ್ರ ಅಲ್ಲ, ಸರ್ವ ಧರ್ಮದವರು ಕೂಡ ಒಂದು ರೀತಿಯ ಒತ್ತಾಯವನ್ನು ಮಾಡುವಂಥ ಸ್ಥಿತಿಯಲ್ಲಿ ಇವತ್ತಿದ್ದಾರೆ. ಯಾಕಂದರೆ ಕಳೆದ 13 ವರ್ಷಗಳಿಂದ ಸುಳ್ಳಿನ ಕಂತೆಗಳನ್ನು ಕಟ್ಬಿಟ್ಟು ಒಂದು ರೀತಿಯ ಪ್ರೊಪಗಾಂಡಗಳನ್ನು ಮಾಡಿಬಿಟ್ಟು ತನ್ನದೇ ಆದ ಒಂದು ಎಡಬಡಿಂಗಗಳ ಟೀಮ್ಗಳನ್ನು ಮಾಡ್ಕೊಂಡ್ಬಿಟ್ಟು ಅದರಿಂದಾಗಿ ಒಂದು ಹಿಂದೂ ಧರ್ಮಕ್ಷೇತ್ರವನ್ನು ಮಾತ್ರ ಅಲ್ಲದೆ ಒಂದು ಸಾಮಾಜಿಕ ಕಳಕಳಿಯುಳ್ಳುವ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಅದನ್ನು ಅದರ ಬುಡ ಅಲ್ಲಾಡಿಸುವಂತಹ ಸ್ಥಿತಿ ಇದೆ ಅದಲ್ಲ, ಅದು ಭಾರತ ದೇಶಕ್ಕೆ ಮಾರಕ ಅಂತ ಈಗ ಗೊತ್ತಾಗಿದೆ. ನಂಬರ್ 2 ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಸೋಷಿಯಲ್ ಮೀಡಿಯಾಗಳ ಮೂಲಕ ಅಥವಾ ಒಂದು ಯೂಟ್ಯೂಬ್ಗಳ ಮೂಲಕ ಯಾವ ರೀತಿಯಾಗಿ ಜನರನ್ನು ದಾರಿ ತಪ್ಪಿಸಬಹುದು ಅಥವಾ ನಾಳೆ ದಂಗೆ ಎಬ್ಬಿಸಬಹುದು ಅಥವಾ ಸಮಾಜಕ್ಕೆ ಕಂಟಕ ತರಬಹುದು ಅನ್ನುವ ಸಾಮಾನ್ಯ ಪ್ರಜ್ಞೆ ಇವತ್ತು ಜನಸಾಮಾನ್ಯರಲ್ಲಿ ಮೂಡಲಿಕ್ಕೆ ಶುರುವಾಗ್ಬಿಟ್ಟಿದೆ. ಧರ್ಮಸ್ಥಳ ಅಂತ ಏನು ಹೋರಾಟ ಇದೆ ಅಲ್ಲ, ಇವತ್ತು ಧರ್ಮಸ್ಥಳ ಉಳಿಸಿ ಅನ್ನುವ ಹೋರಾಟ ಅಲ್ಲ ಇದು. ನಾವು ಸಮಾಜವನ್ನು ಉಳಿಸಬೇಕಾದ್ರೆ, ಮುಂದಿನ ಪೀಳಿಗೆಯನ್ನು ನಾವು ಸರಿದಾರಿಗೆ ತರಬೇಕಾದ್ರೆ, ಅಥವಾ ಮುಂದೆ ಹಿಂದೆಂದೂ ಆಗದಂತಹ ಪರಿಸ್ಥಿತಿಗಳು ಭಾರತದಲ್ಲಿ ಉಲ್ಬಣಗೊಳ್ಳಬಾರ್ದಾದರೆ ಈ ಒಂದು ತನಿಖೆಗಳು ಅಗತ್ಯ ಅನ್ನೋದನ್ನು ನಾವು ಹೇಳಿದ್ವಿ. ಈ ಏನು ಟೀಮ್ ಇತ್ತಲ್ಲ, ಎಡಬಿಡಂಗಿ ಟೀಮ್ ಅಂತ ನಾನೇನು ಕರಿತೀನಲ್ಲ, ಈ ಟೀಮು ಯಾವುದೇ ಒಂದು ತನಿಖೆಗಳು ಆದರೂ ಕೂಡ ಅದನ್ನು ಒಪ್ತಾ ಇರಲಿಲ್ಲ. ನೀವು ನೋಡಿ, CID ತನಿಖೆ ಆಯಿತು ಸೌಜನ್ಯನ ಒಂದು ರೇಪ್ ಆ್ಯಂಡ್ ಮರ್ಡರಲ್ಲಿ, ಅದನ್ನು ಅದು ಒಪ್ಪಿಲ್ಲ. CBIಗೆ ಹೋಯಿತು, ಅದನ್ನು ಅದು ಒಪ್ಪಿಲ್ಲ. ಕೋರ್ಟಿಂದ ಬಂತು, ಅದನ್ನು ಒಪ್ಪಲ್ಲ. ಬ್ರೈನ್ ಮ್ಯಾಪಿಂಗ್ ಆಗುತ್ತೆ, ಅದನ್ನು ಅವರು ಒಪ್ಪಲ್ಲ. ಜಡ್ಜ್ಮೆಂಟ್ಗಳು, ಅದನ್ನು ಅವರು ಒಪ್ಪಲ್ಲ. ಬಟ್ ದೇ ಟ್ರೈ ಟು ಇನ್ಫ್ಲೂಯೆನ್ಸ್ ದ ಪೀಪಲ್. ಎಲ್ಲಿ ಏನು ಸ್ವಲ್ಪ ಸಾಮಾನ್ಯ ಜ್ಞಾನ ಇದ್ದವರಿಗೆ ಅಥವಾ ಯಾವುದೋ ಒಂದು ಸುಳ್ಳನ್ನು 50 ಸಲ ನೋಡ್ತಾ ಹೋದಾಗೆ ಅದರಲ್ಲಿ ಏನೋ ಸತ್ಯ ಇದೆ ಅನ್ನುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ಈ ಸೊಸೈಟಿಯನ್ನು ಮಿಸ್ಲೀಡಿಗೆ ಮಾಡ್ತು ಅನ್ನುವ ಒಂದು ಸಮಯ ಪ್ರಜ್ಞೆ ಈಗ ಪ್ರತಿಯೊಬ್ಬನಲ್ಲಿ ಕಾಡ್ತಾ ಇದೆ. ದಿಸ್ ಈಸ್ ನಾಟ್ ಒನ್. ಇದು ನೋಡಿ, ಇದು ಇವತ್ತು ಧರ್ಮಸ್ಥಳ, ನಾಳೆ ನೀವು, ನಾಳೆ ನಾನು, ಅಥವಾ ಇನ್ನೊಂದು ಇನ್ಸ್ಟಿಟ್ಯೂಷನ್, ಅಥವಾ ಒಂದು ದಿನ ಭಾರತ ದೇಶವೇ ಇಂತಹ ಒಂದು ಸ್ಥಿತಿಗೆ ಬರಬಹುದು. ನಾವು ಕೂಡ ನೀವು ನೋಡಿದರೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ಗವರ್ಮೆಂಟಿನ ಎದುರುಗಡೆ ಜನಗಳು ದಂಗೆ ಎದ್ರು, ಆ ದಂಗೆಗಳು ಕೂಡ ಇದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡಬಹುದು ಅನ್ನೋ ಕಾಮನ್ ಸೆನ್ಸ್ ಇವತ್ತು ಗೊತ್ತಾಗಿದೆ. ಪವಿತ್ರ ಹಿಂದೂ ಕ್ಷೇತ್ರ ಅಂತ ಹೇಳ್ತಾ ಇದ್ವಿ, ಸರ್ವಧರ್ಮ ಸಮ್ಮೇಳನ ಆಗ್ತಾ ಇದ್ದಂತಹ ಪ್ಲೇಸ್ ಅದು ಧರ್ಮಸ್ಥಳ ಆಗಿತ್ತು. ಈ ಪೂಜ್ಯ ಕಾವಂದರ ಬಗ್ಗೆ ನೀವು ನೋಡಿದರೆ ಸಮಾಜದಲ್ಲಿ ಒಬ್ಬ ಧರ್ಮಾಧಿಕಾರಿಯಾಗಿ ಮಾತ್ರ ಅಲ್ಲ, ಸಾಮಾಜಿಕ ಚಿಂತನೆ ಉಳ್ಳ ಒಬ್ಬ ಧರ್ಮಾಧಿಕಾರಿ ಮಾತ್ರ ಅಲ್ಲ, ಸಮಾಜದಲ್ಲಿ ಇದ್ದ ಹಲವು ನ್ಯೂನ್ಯತೆಗಳನ್ನು ಸರಿ ಮಾಡಿದಂತಹ ಧರ್ಮಾಧಿಕಾರಿ ಯಾರಾದರೂ ಭಾರತ ದೇಶದಲ್ಲಿ ಇದ್ದಾನೆಂದರೆ ಅದು ಹೋಗತಕ್ಕಂತಹ, ಆ ಬಿರುದು ಹೋಗತಕ್ಕಂಥದ್ದು ಶ್ರೀಯುತ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ. ನಮ್ಮ ಜೊತೆಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ ನಮಸ್ತೆ.
ನಮಸ್ತೆ 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 ಗುರುಗಳೇ. ಎಸ್, ಅಮಿತ್ ಶಾ ಅವರನ್ನ ಭೇಟಿ ಮಾಡಿತ್ತು ನಿಮ್ಮ ನಿಯೋಗ. ಏನ್ ಮಾತನಾಡಿದ್ರಿ, ಏನ್ ಹೇಳಿದ್ರಿ, ಅವ್ರು ಏನಂತ ಹೇಳಿ ಕಳಿಸಿದ್ರು? ನಮ್ಮಲ್ಲಿ ಇರ್ತಕ್ಕಂತಹ ಅಭಿಪ್ರಾಯ ಇದ್ದದ್ದು ಆರಂಭ ದಿನಗಳಿಂದ, ಅಂದ್ರೆ ನಾವು ಈ ಹೋರಾಟಕ್ಕೆ ಧುಮುಕುವ ಸನ್ನಿವೇಶದಲ್ಲಿ ನಮ್ಗೆ ಜೊತೆಯಾಗಿದ್ದು ಪವರ್ ಟಿವಿ. ಹಾಗಾಗಿ ಮೊದಲಾಗಿ ನಾವು ಈ ಪವರ್ ಟಿವಿಯನ್ನ ಅಭಿನಂದಿಸಬೇಕು. ಇಲ್ಲಿಯವರೆವಿಗೂ ಕೂಡ ಪವರ್ ಟಿವಿ ಹೋರಾಟದ ಜೊತೆಗೆ ಸತ್ಯವನ್ನ ಬಿಚ್ಚಿಡುವಂತ ಕೆಲಸವನ್ನ ಮಾಡಿ ಒಂದು ಕ್ಷೇತ್ರದ ಚೈತನ್ಯವನ್ನ ಉಳಿಸಿದೆ ಅನ್ನುವುದಕ್ಕೆ ಪವರ್ ಟಿವಿಯನ್ನ ನಾವು ಮೆಚ್ಚಬೇಕು. ಮತ್ತೆ ಎಲ್ಲ ಸಿಬ್ಬಂದಿಗಳನ್ನ ಈ ವಿಷಯದಲ್ಲಿ ಮತ್ತೆ ಅದರ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಕೇಶ್ ಶೆಟ್ಟರನ್ನು ಅಭಿನಂದಿಸ್ತೇವೆ. ನಾವು ಈ ಉದ್ದೇಶವನ್ನು ಇಟ್ಟುಕೊಂಡೇ ಬಹಳ ಸಮಯಗಳಿಂದ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಪೂಜ್ಯ ವರೂರು ನವಗ್ರಹ ತೀರ್ಥ ಕ್ಷೇತ್ರದ ಗುಣಧರ್ ನಂದಿ ಮಹಾರಾಜರಲ್ಲಿ ಇದ್ರ ಬಗ್ಗೆ ನಾವೊಮ್ಮೆ ಚರ್ಚೆ ಮಾಡಿದೆವು ಫೋನ್ ಮೂಲಕ. ಚರ್ಚೆ ಮಾಡುವಾಗ ಅವರು ಪಾಸಿಟಿವ್ ಆಗಿ ಏನ್ ಮಾತಾಡಿದ್ರು ಅಂದ್ರೆ, ಈ ವ್ಯವಸ್ಥೆ ಅಂದ್ರೆ ಯಾವಾಗ ಅದು ಗೇಟ್ ವೇ ಆಫ್ ಧರ್ಮಸ್ಥಳ ಅನ್ನುವಂತಹ ಸ್ಥಾನವನ್ನ ಬಿಟ್ಟು ಬಾಹುಬಲಿ ಬೆಟ್ಟಕ್ಕೆ ಯಾವಾಗ ಇದು ಹೋಯ್ತು, ಈ ಬುರುಡೆ ಗ್ಯಾಂಗಿನ ಪರಿಸ್ಥಿತಿ ಅಲ್ಲಿವರೆಗೆ ತಲುಪಿತು, ಆವಾಗ ನಮ್ಮ ಮನಸ್ಸುಗಳೆಲ್ಲ ವಿಚಲಿತವಾಯಿತು. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ನಾವು ಗುಣಧರ್ ನಂದಿ ಮಹಾರಾಜರಲ್ಲಿ ಪ್ರಶ್ನೆ ಮಾಡಿದಾಗ ಅವರು ಒಂದು ಮಾಹಿತಿಯನ್ನು ನಮ್ಗೆ ಕೊಡ್ತಾರೆ. ನಾವು ಹೀಗೆ ಸುಮ್ಮನಿದ್ರೆ ಆಗೋದಿಲ್ಲ, ನಾವು ಹೇಗೂ ನಮ್ಗೆ ಕೇಂದ್ರ ಸರ್ಕಾರ ಮೇಲ್ಭಾಗದಲ್ಲಿ ಇದೆಯಲ್ಲ, ನಾವು ಯಾಕೆ ಈ ಪ್ರಯತ್ನವನ್ನ ಮಾಡಬಾರದು ಅನ್ನುವ ಭಾವನೆಯನ್ನ ಸ್ವಾಮೀಜಿಯವರು ನಮ್ಮ ಜೊತೆಗೆ ಚರ್ಚೆ ಮಾಡಿದಾಗ ಇದಕ್ಕೆ ಪೂರಕವಾಗಿರುವಂತ ಒಂದು ಟೀಮ್ ಅನ್ನು ಅವರು ರಚನೆ ಮಾಡ್ತಾರೆ. ಅದರಲ್ಲಿ ವರೂರು ಜೈನ ಮಠದ ಶ್ರೀಗಳು, ಆಮೇಲೆ ರಾಜಸ್ಥಾನದ ಶ್ರೀಗಳು, ಆಮೇಲೆ ಇನ್ನು ವಚನಾನಂದ ಶ್ರೀಗಳು, ಆಮೇಲೆ ಬೋವಿ ಮಠದ ಶ್ರೀಗಳು, ಆಮೇಲೆ ಭಗೀರಥ ಪೀಠದ ಶ್ರೀಗಳು, ಆಮೇಲೆ ನಮ್ಮ ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರು, ಇವರೆಲ್ಲ ಸೇರಿಕೊಂಡು ನಾವೊಂದು ಟೀಮ್ ಮಾಡಿ ನಾವು ಸನ್ಮಾನ್ಯ ಈ ದೇಶದ ಘನವೆತ್ತ ಗೃಹ ಮಂತ್ರಿಗಳಾಗಿರತಕ್ಕಂತ ಅಮಿತ್ ಶಾ ಬಳಿಯಲ್ಲಿ ಹೋಗ್ತೇವೆ. ಸ್ವಾಮೀಜಿಯವರೇ, ಅವ್ರು ನಮ್ಮ ಸ್ವಾಮೀಜಿಯವರೇ, ಧರ್ಮಸ್ಥಳದ ಹೋರಾಟದಲ್ಲಿ ಕಳೆದ 2 ವರ್ಷದಿಂದಲೂ ಕೂಡ ಒಬ್ಬರು ಸನ್ಯಾಸಿಯಾಗಿ ಒಬ್ಬರು ಸ್ವಾಮೀಜಿಯಾಗಿ ನೀವು ಧುಮುಕಿದ ರೀತಿ ಇದ್ದಲ್ವಾ ಈ ಒಂದು ಹೋರಾಟಕ್ಕೆ, ಅದು ಒಂದು ರೀತಿಯ ಏನು ಇವತ್ತು ನಾವು ಅಭಿನಂದನಾರ್ಹ ಹೋರಾಟವಾಗಿತ್ತು ನಿಮ್ದು. ಯಾಕಂತ ಹೇಳಿದ್ರೆ ಹಲವು ಸ್ವಾಮೀಜಿಗಳು, ಕಾವಿದಾರಿಗಳು ಈ ವಿಷಯಗಳನ್ನು ಮಾತಾಡ್ಲಿಕ್ಕೂ ಹೆದರ್ತಿದ್ದ ಟೈಮಲ್ಲಿ, ಖಾಲಿ ಸ್ವಾಮೀಜಿಗಳಂತ ಅಲ್ಲ, ಇನ್ಕ್ಲೂಡಿಂಗ್ ಒಂದು ಮೀಡಿಯಾ ಆಗಲಿ, ಒಬ್ಬ ಸರ್ವೇ ಸಾಮಾನ್ಯ ಯಾರೇ ಆಗಲಿ, ರಾಜಕಾರಣಿ ಆಗಲಿ, ಒಬ್ಬ ಆಫೀಸರ್ ಆಗಲಿ ಮಾತಾಡುವ ಟೈಮಲ್ಲಿ ನೀವು, ನನಗೆ ನೆನಪಿದೆ ಮೊದಲ ನಿಮ್ಮ ಹೋರಾಟದ ಕಾರ್ಕಳದ ಸಭೆಯಲ್ಲಿ ನೀವು ನನ್ನೊಟ್ಟಿಗಿದ್ರಿ. ತದನಂತರದ ಬೆಳವಣಿಗೆಗಳು ನನಗೆ ಗೊತ್ತಿದೆ. ನೀವು ಅದರ ಎಲ್ಲದರ ಆಗು ಹೋಗುಗಳನ್ನು ಪಕ್ಕಕ್ಕಿಟ್ಟು ಹಿಂದೂ ಧರ್ಮ ಅಂತ ಬಂದಾಗ ನಾ ಮುಂದು ಅಂತ ಹೋರಾಟಗಾರರಾಗಿ ಬರುವರಲ್ಲಿ ಒಂದು ಸ್ವಾಮೀಜಿಯಲ್ಲಿ ನೀವು ಕೂಡ. ಧರ್ಮಸ್ಥಳದೊಟ್ಟಿಗೆ ಯಾರಾದರೂ ಸ್ವಾಮೀಜಿ ನಿಂತಿದ್ದಾರೆ ಮೊದಲಿಗೆ ಅಂತ ಹೇಳೋದ್ರಲ್ಲಿ ಆ ಹೆಮ್ಮೆ ನಮಗೆ, ವಜ್ರದೇಹಿ ಸ್ವಾಮೀಜಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆನೂ ಕೂಡ ಇದೆ. ತುಂಬಾ ಸಂತೋಷ. ಅದರ ಒಟ್ಟಿಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಅಪೇಕ್ಷೆಗಳಿಲ್ಲದೆ ಹಲವರು ನಿಲ್ಲಬಹುದು, ಅಪೇಕ್ಷೆಗಳು ಇದ್ದು ನಿಲ್ಲಬಹುದು. ಆದರೂ ಏನೂ ಅಪೇಕ್ಷೆಗಳಿಲ್ಲದೆ ಹಿಂದೂ ಧರ್ಮದ ವಿಷಯ ಬಂದಾಗ ಹಿಂದೂ ಧರ್ಮದೊಟ್ಟಿಗೆ ನಿಲ್ಲುವ ಮೊದಲ ಸ್ವಾಮೀಜಿ ಕರ್ನಾಟಕದಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಮಾತ್ರ ಅಲ್ಲ, ಹೋರಾಟದಲ್ಲಿ ನಿಲ್ಲುವವರಿದ್ರೆ ಆ ಹೆಮ್ಮೆನೂ ನಿಮ್ಗೆ ಹೋಗ್ಬೇಕಾಗಿತ್ತು. Thank you.